ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಮುಂದುವರೆದಿದೆ. ಹೈಕೋರ್ಟ್ನಲ್ಲಿ ವಾದವನ್ನ ಮುಂದುವರೆಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಇರಲಿಲ್ಲ. ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಧಾರದ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಇರಲಿಲ್ಲ. ಡಿಸಿಎಂ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ನಡೆಸಲಾಗಿತ್ತು. ಪ್ರಕರಣದಲ್ಲಿ ಒತ್ತಡ ಬೀಳಬಾರದು ಅನ್ನೋ ಕಾರಣಕ್ಕೆ ಡಿಸಿಎಂ ಅವರ ನೇತೃತ್ವದಲ್ಲಿ ಅವತ್ತು ಕ್ಯಾಬಿನೆಟ್ ಸಭೆ ನಡೆಯಿತು. ಕ್ಯಾಬಿನೆಟ್ ನಿರ್ಣಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿಯೇ ಇದೆ. ಕ್ಯಾಬಿನೆಟ್ ನಿರ್ಣಯ ಪಕ್ಷಪಾತವಾಗಿ ಇಲ್ಲ ಅನ್ನೋದನ್ನ ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಮುಂದುವರೆದಿದೆ ಸಿಂಘ್ವಿ ಅವರ ವಾದ. ಮುಖ್ಯಮಂತ್ರಿಗಳ ಪರವಾಗಿ ಸಿಂಘ್ವಿ ಅವರು ವಾದವನ್ನು ಮುಂದುವರೆಸಿದ್ದು, ಕ್ಯಾಬಿನೆಟ್ನಲ್ಲಿ ಸಭೆಯಲ್ಲಿ ಯಾರಿದ್ರು ಯಾರು ಇರಲಿಲ್ಲ ಅನ್ನೋದನ್ನು ಕೂಡ ಅವರು ಕೋಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇದ್ರೆ ಅದು ಇನ್ಫ್ಲುಯೆನ್ಸ್ ಆಗಬಹುದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಡಿಸಿಎಂ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ನಡೆಸಲಾಗಿತ್ತು ಅಂತ ಮೂಡಾ ಸೈಟ್ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ ಸಿಂಘ್ವಿ. ಮೂಡಾ ಸೈಟ್ ಬಗ್ಗೆ ಅವರಿಗೆ ಹೇಗೆ ಬಂತು, ಅವರ ಪತ್ನಿಗೆ, ಮತ್ತು ಇದರಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. 1998ರಲ್ಲಿ ಡಿನೋಟಿಫೈ ವಿಚಾರ, 2004ರಲ್ಲಿ ಜಮೀನು ಮಾರಾಟವಾಗಿದೆ. 1998ರಲ್ಲಿ ಡಿನೋಟಿಫೈ ಮಾಡಲಾಗಿದೆ. 2004ರಲ್ಲಿ ಈ ಜಮೀನನ್ನ ಮಾರಾಟವನ್ನ ಮಾಡಲಾಗಿದೆ. 2010ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದ ದಾನವಾಗಿ ಇದನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಅಂಶವನ್ನು ಕೂಡ ಸಿಂಘ್ವಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೆ ಈ ಸೈಟ್ ಬಂದದ್ದು ಹೇಗೆ, ಮೂಲ ಸೈಟ್, ಆನಂತರ ಮೂಡಾದಿಂದ ಅವರು ಪರ್ಯಾಯವಾಗಿ ತೆಗೆದುಕೊಂಡಂತಹ ಸೈಟ್ ಹೇಗೆ, ಇದೆಲ್ಲದರ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. 1998ರಲ್ಲಿ ಡಿನೋಟಿಫೈ ಮಾಡಲಾಗಿದೆ. 2004ರಲ್ಲಿ ಈ ಜಮೀನನ್ನ ಮಾರಾಟವನ್ನ ಮಾಡಲಾಗಿತ್ತು. 2010ರಲ್ಲಿ ಬಾಮೈದನಿಂದ ದಾನವಾಗಿ ಪಡೆಯಲಾಗಿದೆ. 2014ರಲ್ಲಿ ಜಮೀನು ವಶಕ್ಕೆ ಪಡೆಯಲಾಗಿದೆ. ಅದಾದ ಬಳಿಕ ಹಣವನ್ನು ಕೇಳಿದ್ದಾರೆ. ಈ ಬಹುತೇಕ ಸಂದರ್ಭದಲ್ಲಿ ಕೂಡ ಸಿಎಂ ಅಧಿಕಾರದಲ್ಲಿ ಇದ್ರು, ಆದರೆ ಅವರು ಅಧಿಕಾರವನ್ನ ಇಲ್ಲೆಲ್ಲೂ ಕೂಡ ದುರುಪಯೋಗ ಪಡಿಸಿಲ್ಲ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ವಿವರಣೆ ಕೊಡ್ತಾ ಇರೋ ಈ ಹೊತ್ತಿನಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಹೋಗ್ತಾ ಇದೆ? ದಿವ್ಯಾ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾಗಿ ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ನಾಗಪ್ರಸನ್ನ ನ್ಯಾಯಮೂರ್ತಿಗಳ ಬೆಂಚ್ನಲ್ಲಿ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. 26ನೇ ತಾರೀಕು ಶೋಕಾಸ್ ನೋಟಿಸನ್ನು ಕೊಟ್ಟಂತಹ ಬಳಿಕ ಸಚಿವ ಸಂಪುಟ ಸಭೆ ಸೇರುತ್ತೆ. ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಲ್ಲ, ನೇತೃತ್ವದಲ್ಲಿ ಅಲ್ಲ. ಅವತ್ತು ಸಚಿವ ಸಂಪುಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥವರು ಡಿಸಿಎಂ ಅವರು, ಉಪಮುಖ್ಯಮಂತ್ರಿಗಳು. ಅಲ್ಲಿ ಒಂದು ಒಕ್ಕೊರಲ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಯಾಕೆ ಮುಖ್ಯಮಂತ್ರಿಗಳು ಆ ಒಂದು ಸಚಿವ ಸಂಪುಟಕ್ಕೆ ಹೋಗಿಲ್ಲ ಅಂತ ಹೇಳೋದಾದ್ರೆ, ಪಕ್ಷಪಾತದಿಂದ ಈ ಒಂದು ನಿರ್ಣಯ ಅಲ್ಲಿ ಕೈಗೊಳ್ಳಬಾರ್ದು, ನಾನು ಅದರಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಸಿಎಂ ಹೋಗಿಲ್ಲ. ಹೀಗಾಗಿ ಕಾನೂನಾತ್ಮಕವಾದಂತಹ ಒಂದು ನಿರ್ಣಯವನ್ನ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಅವತ್ತು 26ನೇ ತಾರೀಕು ನಡೆದಂತಹ ಸಚಿವ ಸಂಪುಟದ ಬಗ್ಗೆಯೂ ಸಹ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗಿದೆ. ಇದಾದ ಬಳಿಕ ಮೂಡಾ ಅಕ್ರಮದ ಹಿನ್ನೆಲೆ ಏನು, ಮೂಡಾ ಅಕ್ರಮ ಈ ವಿಚಾರ ಬರೋದಕ್ಕೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಇದೀಗ ನ್ಯಾಯಾಲಯದ ಮುಂದೆ ವಾದವನ್ನ ಮಾಡ್ತಿದ್ದಾರೆ. ಅಂದ್ರೆ 1998ರಲ್ಲಿ ಡಿನೋಟಿಫೈ ಅನ್ನ ಮಾಡಲಾಗಿದೆ. 2004ರಲ್ಲಿ ಜಮೀನನ್ನ ಮಾರಾಟ ಮಾಡಲಾಗಿದೆ. 2010ರಲ್ಲಿ ಬಾಮೈದನಿಂದ, ಅಂದ್ರೆ ಸಿದ್ದರಾಮಯ್ಯ ಅವರ ಬಾಮೈದನಿಂದ ಸಿದ್ದರಾಮಯ್ಯ ಅವರ ಪತ್ನಿಗೆ, ಅಂದ್ರೆ ಬಾಮೈದನ ಸಹೋದರಿಗೆ, ಅವರು ತನ್ನ ಸಹೋದರಿಗೆ ಪಾರ್ವತಿ ಅವರಿಗೆ ದಾನವಾಗಿ ಈ ಜಮೀನನ್ನ ನೀಡಿದ್ದಾರೆ. 2014ರಲ್ಲಿ ಮೂಡಾ ಏನ್ ಮಾಡಿದೆ, ಈ ಜಮೀನನ್ನ ವಶಕ್ಕೆ ಪಡೆದುಕೊಂಡಿದೆ. ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಬಹುತೇಕ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ರು. ಅದು ಮುಖ್ಯಮಂತ್ರಿಯಾಗಿಯೋ, ಹಣಕಾಸು ಸಚಿವರಾಗಿಯೋ, ಅಥವಾ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸೋದ್ರ ಮುಖಾಂತರವೋ ಒಂದಷ್ಟು ಅಧಿಕಾರದಲ್ಲಿ ಇದ್ರು. ಈ ಯಾವುದೇ ಸಂದರ್ಭಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಪ್ರಭಾವವನ್ನ ಬೀರಿಲ್ಲ ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡುವ ಕೆಲಸವನ್ನ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ದಿವ್ಯಾ, ಆದರೆ ರಾಜ್ಯಪಾಲರು ತರಾತುರಿ ತೋರಿದ್ದಾರೆ, ಆದರೆ ಮುಖ್ಯಮಂತ್ರಿಗಳು ಈ ಸೈಟ್ನ ದುರುಪಯೋಗ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ತರಾತುರಿ ತೋರಿಸಿಲ್ಲ ಅನ್ನೋದ ಈ 1998ರಿಂದ 2022ರವರೆಗಿನ ಈ ಗ್ಯಾಪ್ನ ಅವ್ರು ತೋರಿಸ್ತಾ ಇರೋದು ವಾದದ ಸಂದರ್ಭದಲ್ಲಿ. ಅಂದ್ರೆ ಮೂಡಾ ಈ ಒಂದು ಜಮೀನು ಏನಿದೆ,
1998ರಲ್ಲಿ ಆರಂಭವಾಗಿ 2022ರವರೆಗೂ ಕೂಡ ಇದೊಂದು ನಡ್ಕೊಂಬಂದಿದೆ. ಸುದೀರ್ಘವಾಗಿ ಒಂದಷ್ಟು ಈ ಕಾನೂನು ಪ್ರೋಸೆಸ್ಗಳು ನಡೆದೋಗಿದೆ. ಅಂದರೆ ಇವ್ರ ಕೈಗೆ ಜಮೀನು ಸೇರೋವಷ್ಟೊತ್ತಿಗೆ 1998ರಿಂದ 2022 ಆಲ್ಮೋಸ್ಟ್ 24 ವರ್ಷಗಳು ನಡೆದಿದೆ. ಈ ಎಲ್ಲ ಬಹುತೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯ ಅವರು ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು, ಹಣಕಾಸು ಸಚಿವರಿದ್ದರು. ಅದಾದ ಬಳಿಕ 2013ರಿಂದ 18ರವರೆಗೂ ಮುಖ್ಯಮಂತ್ರಿ ಕೂಡ ಇದ್ರು. ಈಗಿದ್ರು ಕೂಡ ಇಲ್ಲೆಲ್ಲೂ ಕೂಡ ಪ್ರಭಾವವನ್ನು ಬೀರಿಲ್ಲ, ತುರಾತುರಿಯನ್ನ ತರ ತೋರಿಸಿಲ್ಲ ಇಲ್ಲಿ ಸೈಟ್ಗಳನ್ನು ಪಡೆದುಕೊಳ್ಳೋದಕ್ಕೆ. ಅದು ಕಾನೂನು ಪ್ರಕಾರವಾಗಿ ಬರಲಿ ಬಿಡಿ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ಸುಮ್ಮನಿದ್ರು ಸಿದ್ದರಾಮಯ್ಯ ಅವರು. ಆದರೆ ರಾಜ್ಯಪಾಲರಂತೆ ಇಲ್ಲಿ ತುರಾತುರಿ ತೋರಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ರಾಜ್ಯಪಾಲರು ಇಲ್ಲಿ ತುರಾತುರಿಯನ್ನ ತೋರಿದ್ದಾರೆ. ಅಂದ್ರೆ ಅವತ್ತು ಖಾಸಗಿದವರು ದಾಖಲಾದ ತಕ್ಷಣವೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇವರು ಸೈಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಇವರದೇ ಸೈಟು 1998ರಿಂದ 2022ರವರೆಗೂ ಕೂಡ ಸುದೀರ್ಘ ಅವಧಿಯಲ್ಲಿ ಎಲ್ಲೂ ಕೂಡ ತುರಾತುರಿಯನ್ನ ತೋರಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನ ಗಮನವನ್ನ ಸೆಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ.